ಈಗ ಅರ್ಜಿ ಬರೆಯುವಾಗಲೇ ನೀಟಾಗಿ ಬರೀಲಿಲ್ಲ ಅಂದರೆ, ಸ್ಪಷ್ಟವಾಗಿ ಬರೀಲಿಲ್ಲ ಅಂದರೆ ನಿಮ್ಮ ಅರ್ಜಿ ರಿಫ್ಯೂಸ್ ಆಯ್ತದೆ. ಗೊತ್ತಿರೋರು ಗೊತ್ತಿದ್ದವ್ರಿಗೆ ಮಾರ್ಗದರ್ಶನ ಮಾಡಬೇಕು. ಜೊತೆಗೆ ಇನ್ನೂ ಒಂದಿದೆ ಕಾಯ್ದೆನಲ್ಲಿ, ಸ್ವಾಮಿ ನನಗೆ ಬರಲ್ಲ, ನೀವೇ ಬರ್ಕೊಳ್ಳಿ, ನನಗಿಂತ ಮಾಹಿತಿ ಬೇಕು ಅಂತ ಕೇಳಿದ್ರೆ ಬರ್ಕೋಬೇಕು. ಬಹುತೇಕ ಸರ್ಕಾರದ ಅಧಿಕಾರಿಗಳು ನಿಮ್ಮ ಅರ್ಜಿ ಸ್ಪಷ್ಟವಾಗಿಲ್ಲದಿರುವುದರಿಂದ ನಿಮ್ಮ ಕೋರಿಕೆಯನ್ನು ನಿರಾಕರಿಸಿದೆ, ವಿಲೇ ಮಾಡಲಾಗಿದೆ ಅಂತ ಬರೀತಾರೆ. ಸ್ಪಷ್ಟವಾಗಿದ್ರು ಅವರ ಕನ್ನಡ ಭಾಷೆ ಏನು ಎತ್ತು ಅಂತ ನಾನು ಸುಮಾರು ಜನ ಕೇಳಿದ್ರೆ, ಸ್ವಾಮಿ ಕನ್ನಡ ಬರ್ತಾ ನೀವೇ ಬರ್ಕೊಳ್ಳಿ, ನನಗಿಂತ ರೆಕಾರ್ಡ್ ಬೇಕು ಬರ್ಕೊಳ್ಳಿ. ಆಗ ಇಲ್ಲ ಆಯಿತು ಕೊಡೋಣ ಬಿಡಿ. ಹಂಗೆ ದಾರಿ ತಪ್ಪಿಸೋದಕ್ಕೆ ಅವರು ಸದಾಕಾಲ ಹಂಗೆ ಕೂತಿರ್ತಾರೆ. ಒಂದು ದೂರು, ಒಂದು ಮಾಹಿತಿ ಹಕ್ಕು ಅರ್ಜಿ ಒಂದು ವ್ಯವಸ್ಥೆಯನ್ನೇ ಬದಲಾಯಿಸುತ್ತೆ. ಒಂದು ವ್ಯವಸ್ಥೆನ ನಾವು ನಮ್ಮ ಕೈಲಿ ಏನಾಯ್ತದೆ ಸಾಮಾನ್ಯರು ಅನ್ನೋ ಭಾವನೆ ನಿಮಗೆಲ್ಲರೂ ಇರ್ಬೋದು, ನನಗೆ ಹಂಗೆ ಅನಿಸಲ್ಲ. ನೋಡಿ, ಒಂದು ಮಾಹಿತಿಯನ್ನು ಸರ್ಕಾರದ ಒಂದು ಆಹಾರ ನಾಗರಿಕ ಇಲಾಖೆಯಿಂದ ಒಂದು ಮಾಹಿತಿಯನ್ನು ಪಡೆಯುವಾಗ ಆ ಅಧಿಕಾರಿಗಳು ನನಗೆ ನನಗೆ ಖರ್ಚಾಗಿತ್ತು 670 ರೂಪಾಯಿ, ಅದನ್ನು ಕೊಟ್ಟಿದ್ರು. ಅವರು ಪೆನಾಲ್ಟಿನೂ ಆಗಿತ್ತು, ಅದು CD ಅದೆಲ್ಲ ತಗೊಂಡಿದ್ದ. ನಮ್ಮ ಸ್ನೇಹಿತರು ನಾವು ಅಲ್ಲಿ ಹಿಂದೆ ಕೂತಿದ್ದಾರೆ, ನಾವು ಲೋಕಾಯುಕ್ತರಿಗೆ ಭೇಟಿ ಮಾಡ್ದ, ಹಿಂಗಿದೆ ಸರ್ ಅಂತ. ಹೌದಾ, ಹಂಗಾದ್ಮೇಲೆ ನೀವು ಹೋಗಿ ಇದನ್ನು ನಾನು CBIನವ್ರಿಗೆ ಹೇಳ್ತೀನಿ ಕೊಡಿ. ಹೌದಾ, ತಗೊಂಡೋಗಿ ಕೊಟ್ಟ ತಕ್ಷಣ ಅವ್ರು ಏನಂದ್ರು, ಮೊದಲನೇದಾಗಿ ನಮ್ಮ CD ನೋಡ್ತಿದ್ದಂಗೆ ನೀವು ಯಾವ ಕಾಯ್ದೆಯಲ್ಲಿ ತಗೊಂಡ್ರಿ ಇದನ್ನು? ಸ್ವಾಮಿ ತಗೊಳ್ಳಿ, ಮಾಹಿತಿ ಹಕ್ಕಲ್ಲಿ ತಗೊಂಡಿದ್ದೀವಿ. ಫೈನ್, ಇಟ್ಕೊಳ್ಳಿ, ಕರೆಕ್ಟಾಗಿದೆ, ಕೂತ್ಕೊಳ್ಳಿ. ನೋಡ್ಬಿಟ್ಟು ಎಷ್ಟು 30 ಲಕ್ಷ LPG ಅಕ್ರಮ ಸಂಪರ್ಕಗಳ ಕಡಿತಕ್ಕೆ ಒಂದು ಅರ್ಜಿ ಕಾರಣ ಆಯಿತು. ಎಷ್ಟು ಹೇಳಿ ಸರ್? 30 ಲಕ್ಷ ರಾಜ್ಯದ LPGನ ದುರುಪಯೋಗ ಮಾಡ್ತಿದ್ರಲ್ಲ, ಒಂದು ಅರ್ಜಿ ನಾನು ತಗೊಂಡಿದ್ದು ಒಂದು ಮಾಹಿತಿ ಅಲ್ಲ, 30 ಲಕ್ಷ ಕಡಿತ ಆಯಿತು. ಅದು ಅವರು ತನಿಖೆ ಮಾಡಿ ಅದರ ಮೇಲೆ ಕೇಂದ್ರ ಸರ್ಕಾರಕ್ಕೆ ವರದಿ ಹಾಕಿದ್ಮೇಲೆ ಈ ಥರ ಮಾಡಬೇಕು, ಈ KYC ಮಾಡಬೇಕು, ಇದು ಹೇಳೋದು ಈ ಥರ ಇದೆ ಮಾಹಿತಿ ಅಂತೇಳಿ 30 ಲಕ್ಷ ಜನರಿಗೆ, ಗ್ರಾಹಕರಿಗೆ ಸಿಲಿಂಡ್ರ್ ಸಿಕ್ತು. ಅಷ್ಟು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೋಯ್ತಾ ಇತ್ತದು, ಯಾರ್ಯಾರ್ದೋ ಹೆಸರಲ್ಲಿ. ಸರ್ ಅದೆಲ್ಲ ಆದದ್ದು ಕೊಯ್ತಾ ಇಲ್ಲ, ಈಗಲೂ ಅದೇ ಹಣೆ ಬರ. ಅದೆಲ್ಲ ಬಂದದ್ದು ಶೋಭಾ ಕರಂದ್ಲಾಜೆ ಮೇಡಮ್ ಮಂತ್ರಿ ಆಗಿದ್ರಲ್ಲ, ಆಗ 30 ಲಕ್ಷ ಹೋಯ್ತು ನೋಡಿ. ಅದಕ್ಕೆ ಕಾರಣ ಅದರ ಹಿನ್ನೆಲೆ ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಮಾಹಿತಿ ಹಕ್ಕು ಕಾರ್ಯಕರ್ತ. ನಿಮ್ಮ ಸಿಲಿಂಡ್ರ್ ಕೊಟ್ಟರೆ ನೀವು OTP ಹೇಳ್ಬೇಕು, ಸಿಲಿಂಡ್ರ್ ಕೊಡಿದ್ರೆ ನಿನಗೆ ಯಾಕಪ್ಪ OTP? ಹಂಗೆ ನೀವು ಬ್ಯಾಂಕಲ್ಲಿ ದುಡ್ಡು ಇದ್ದರೆ ಯಾರು OTP ಹೇಳ್ಬಿಡ್ತೀರಾ? ಕೊಡೋದು ಇಲ್ಲ, ನಿಮ್ಮ OTP ತಗೋತಾನ ಅವನು ಇಲ್ವಾ, ಇಮಿಡಿಯೇಟ್ ಬದಲಾಯಿಸ್ಬೋದು ನೀವು ಅವನ್ನ, ಅಥವಾ ಕಂಪ್ಲೇಂಟ್ ಹಾಕ್ಬೋದು ನೀವು ಆನ್ಲೈನಲ್ಲಿ. ನನ್ನದು ಅನುಮತಿ ಇಲ್ಲದೆ ನನಗೆ ಸಿಲಿಂಡ್ರು ಡೆಲಿವರಿ ಆದಂಗಿದೆ, ಇದು ತನಿಖೆ ಮಾಡಿ ಅಂದರೆ ಶಿಸ್ತಿನ ಕ್ರಮ ಆಗ್ಬಿಡ್ತದೆ ಅವ್ರ ಮೇಲೆ. ಅದು ಆ ಥರ ಇರೋದು. ಅದಕ್ಕೆ ಮಾಹಿತಿ ಹಕ್ಕು ಹೋರಾಟ ನಾವೇನು ಮಾಡೋಕ್ಕಾಗಲ್ಲ. ನಿಸ್ಸಾರವಾದಂಥ ಮಾತುಗಳು, ದಯಮಾಡಿ ಭಾವನೆಗಳು, ನಕಾರಾತ್ಮಕ ವಿಚಾರಗಳು ನಿಮ್ಮ ಆತ್ಮದಲ್ಲಿ, ಹೃದಯದಲ್ಲಿ ಎಂದೂ ಸುಳಿಬಾರ್ದು. ನೀವು ಏನು ಬೇಕಾದ್ರೂ ಹೋರಾಟ ಮಾಡಿ, ಏನು ಬೇಕಾದ್ರೂ ಸಾಧಿಸ್ಬೋದು, ಕಾನೂನು ರೀತಿ, ಕಾನೂನು ಬಿಟ್ಟಲ್ಲ. ನನ್ನ ಕಂಟೆ ಸಕ್ಕಾರಿ ಅವನ ತಗೊಂಡವನೇ ಅಂದರೆ ಅವ್ನಿಗೇನೋ ಹಿನ್ನೆಲೆ ಇದೆ, ತಗೊಂಡವನೇ. ನಾವು ಹಂಗೆ ಹೋಗ್ಬೇಕಲ್ಲ ಅಂದ್ರೆ ನಮಗೂ ಹಿನ್ನೆಲೆ ಇರಬೇಕು, ನಮಗೂ ಹಣಕಾಸಿನ ಮೂಲ ಇರಬೇಕು. ಕಾನೂನು ನಡಿ ದೇಶಕ್ಕೆ, ಜನತೆಗೆ ಒಳ್ಳೆಯದಾಗಬೇಕು ಅಂದರೆ ನಮ್ಮ ಮಾಹಿತಿ ಹಕ್ಕು ಕಾರ್ಯಕರ್ತರ ಕೊಡುಗೆ ಬೇಕಾದಷ್ಟಿದೆ, ಬೇಕಾದಷ್ಟು ಕಾರ್ಯಕ್ಷೇತ್ರ ಇದೆ. ನಿಮ್ಮ ಹೋರಾಟ ಮಾಡೋದಕ್ಕೆ ದಯವಿಟ್ಟು ಹೋರಾಟ ಮುಂದುವರಿಸಿ. ಸ್ವಾರ್ಥವನ್ನು ಮತ್ತು ಅಡ್ಡದಾರಿನಲ್ಲಿ ತಾವ್ಯಾರು ಹೋಗಬೇಡಿ. ಎಂಥದೇ ಸಂದರ್ಭ ಬಂದರೂ ಹೋಗಬೇಡಿ. ಕಠಿಣ ಸಂದರ್ಭಗಳು ಬರುತ್ತೆ, ಹೋಗಬೇಡಿ. ಹೋದಾಗ ನಿಮ್ಮ ಹೋರಾಟ ಸಫಲತೆಯತ್ತ ಸಾಗಲಾರದು, ಅದು ಬೇರೆ ದಾರಿಗೆ ಹಿಡಿದು ಬಿಡ್ತದೆ. ಯಾರು ಏನು ಹೇಳಿದ್ರು ಕೇಳ್ಕೊಡ್ದು. ನಮ್ಮದು ಮಾಹಿತಿ ಬೇಕು, ಮಾಹಿತಿ ಕೊಡಿ, ನಮಗೇನು ಬೇರೆ ಏನು ಬೇಡಿ. ಮಾಹಿತಿ ತಗೊಂಡು ಏನು ಮಾಡ್ತೀಯಾ? ನನ್ನೇ ಬರಪ್ಪ, ನಾನು ಮಾಹಿತಿ ತಗೊಳ್ಳೋದಷ್ಟೇ ನನ್ನ ಕೆಲಸ. ನಾನೇನು ಬೇಕು ನನಗೆ ಗೊತ್ತು, ಮಾಡ್ತೀನಿ. ಮಾಡಲಿಲ್ಲ ತಲೆಗೆ ಹಾಕೋ ಮಲಿಕತ್ತೀನಿ. ನಿನಗೆ ಯಾಕೆ? ನನ್ನ ಮಾಹಿತಿ ಕೊಡೋದು ನೀವು ಅಂದ್ಬಿಡಿ, ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತೀನಿ.
ಇಲ್ಲಪ್ಪ ಬಾಯ್ಲಿ ನಿನಗೆ ಹಂಗೆ ಮಾಡ್ತೀನಿ, ಏನು ಮಾಡಬೇಡ, ಸೃಷ್ಟಿ ಮಾಡಿರೋನು ನಾ ಕೇಳ್ಕೊಂಡು ಅವನ ಹತ್ರ ಏನು ಬೇಕು ಮಾಡಿಸ್ಕೊತೀನಿ, ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಕೇಳ್ತಗತ್ತೀನಿ. ನಿನ್ನ ಕೆಲಸ ಏನು? ಸರ್ಕಾರದ ಕೆಲಸ ಮಾಹಿತಿ ಕೊಡೋದು ಕೊಡ್ರಿ. ನೀ ಬೇರೆ ಎಲ್ಲ ಯಾಕ್ರಿ ಮಾತಾಡ್ತೀರಿ ಅಂತ ನೀವು ಮಾತಾಡಿದ್ರೆ ನಿಮ್ಮ ಜೊತೆಗೆ ಅವ್ನು ಮಾತೇ ಬೆಳ್ಸೋಕೆ ಹೋಗಲ್ಲ. ಇಲ್ಲ ಇದು ಹಿಂಗಾಯ್ತದೆ ಹಂಗಾಯ್ತದೆ ಅಂದರೆ ಅವನು ಮೊಬೈಲ್ ಇಟ್ಕೊತಾನೆ, ವಿಡಿಯೋ ಮಾಡ್ಕೊತಾನೆ. ನೀವು ಅವನ ಮಾಹಿತಿ ಕೇಳಿದ್ರೆ ಅವನು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾನೆ. ಆಗ ನೀವು ರಾಘವೇಂದ್ರ ಸರ್ಗೋ ಬೇರೆಯವ್ರಿಗೋ ಯಾರಿಗೋ ಫೋನ್ ಮಾಡಿದ್ರೆ ಯಾರೂ ನಿಮ್ಮನ್ನು ಕಾಪಾಡಲಾರರು, ಯಾರೂ ರಕ್ಷಣೆ ಮಾಡಲಾರರು. ಇವೆಲ್ಲ ನಿಮ್ಮ ಗಮನದಲ್ಲಿರ್ಬೇಕು. ಅದು ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇರೋದು. ಇಷ್ಟೊಂದು ಡೀಪಾಗಿ ನನ್ನ ಭಾಷೆಯಲ್ಲೇ ನಿಮ್ಗೆ ಹೇಳ್ತಾ ಇರೋದು ಯಾಕೆ ಅಂದರೆ, ನಡೀತಾ ಇರೋದು ಹಂಗೆ. ಕರೆಯೋದು, ಕೂರಿಸೋದು, ಕೇಳೋದು, ಏನೋ ಒಂದು ರೆಕಾರ್ಡ್ ಮಾಡೋದು ಮಾಡಿ ಅವ್ರಿಗೆ ಅಡ್ವರ್ಸ್ ಮಾಡೋದು, ಆ ಥರ ಎಲ್ಲ ಆಗ್ತಾಯಿದೆ. ದಯಮಾಡಿ ನಿಮ್ಮ ಹೋರಾಟ ಯಶಸ್ಸಿನತ್ತ ಸಾಗಲಿ, ನಿಮ್ಮ ಜೀವನ ಚೆನ್ನಾಗಿರಲಿ. ಇಂಥ ಗ್ರಾಮದ PDOರವರು ಇಂಥ ಆಸ್ತಿ ದಾಖಲೆಗಳನ್ನು ಫೋರ್ಜರಿ ಮಾಡಿ ತಿದ್ದಿ ಅನ್ಯಾಯ ಎಸಗಿರುವ ಬಗ್ಗೆ ವಿವರವಾದ ದೂರನ್ನು ಈ ಕೂಡ ಲಗತ್ತಿಸಿದೆ ಅಷ್ಟೇ. ನೆಕ್ಸ್ಟ್ ಹೇಳಿ ಸರ್. ಆಧಾರವಾಗಿರುವ ದಾಸ್ತಾವೇಜುಗಳು ಅಥವಾ ಅವುಗಳ ಯಥಾಪ್ರತಿಗಳು ಫಿರ್ಯಾದಿಯ ಬಳಿ ಇದ್ದರೆ ಅವುಗಳನ್ನು ಲಗತ್ತಿಸಬೇಕು ಮತ್ತು ಅವುಗಳ ವಿವರವನ್ನು ಒದಗಿಸಬೇಕು. ನಿಮ್ಮ ಹತ್ರ ದಾಖಲೆ ಇರ್ತದೆ, ಹಳೆಯ ಮೂಲ ದಾಖಲೆ ಇರುತ್ತೆ, ಅದರದ್ದು ಒಂದು ಜೆರಾಕ್ಸ್ ಕಾಪಿ ಹಾಕ್ಬೇಕು. ಇದ್ದರೆ ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ, ಕಚೇರಿಯ ದಾಖಲೆಗಳನ್ನೇ ಅವಲಂಬಿಸಿದ್ದೇವೆ ಅಂತ ಬರೀಬೇಕು. ಎರಡೇ ಹೇಳಿ ಸರ್. ಇನ್ಯಾವುದು ಸರ್? 8(1) ಸರ್. 8 ಆಧಾರವಾಗಿರುವ ದಾಸ್ತಾವೇಜುಗಳು ಫಿರ್ಯಾದಿಯ ಅಭಿರಕ್ಷೆಯಲ್ಲಿರದಿದ್ದರೆ ಅಥವಾ ಅವುಗಳನ್ನು ಹಾಜರುಪಡಿಸುವುದು ಸಾಧ್ಯವಿಲ್ಲದಿದ್ದರೆ ಅವುಗಳನ್ನು ಪಡೆಯಬಹುದಾದ ಕಚೇರಿ ಅಥವಾ ಸ್ಥಳಗಳು ಅಥವಾ ವ್ಯಕ್ತಿಯ ಬಗ್ಗೆ ನಿರ್ದಿಷ್ಟವಾಗಿ ತಿಳಿಯುವುದು. ಇದು ಇಂಪಾರ್ಟೆಂಟ್. ಇದು ನೀವೇನು ದೂರು ಕೊಡ್ತೀರಿ, ಆ ದೂರಿಗೆ ಸಂಬಂಧಪಟ್ಟ ದಾಖಲೆ ನಿಮ್ಮ ಹತ್ರ ಇಲ್ಲ, ತಾಲೂಕು ಕಚೇರಿನಲ್ಲಿ ಇರುತ್ತೆ. ನೀವು ಅದನ್ನು ತಗೊಳಕ್ಕೂ ಆಗಲ್ಲ. ನೀವೇನು ಹೇಳಬೇಕು? ನನ್ನ ದೂರಿಗೆ ಸಂಬಂಧಪಟ್ಟ ಇಂಥ ದಾಖಲೆ ತಾಲೂಕು ಕಚೇರಿಯ ಅಭಿಲೇಖಾಲಯದಲ್ಲಿ ಲಭ್ಯವಿದ್ದು ಅಥವಾ ತಾಲೂಕು ಕಚೇರಿಯಲ್ಲಿ ಲಭ್ಯವಿದ್ದು ಅವುಗಳನ್ನು ಲಿಖಿತವಾಗಿ ಕೋರಿದಾಗ ನನಗೆ ನೀಡಲು ಸಾಧ್ಯವಿಲ್ಲವೆಂದು ನೀಡಿರುವ ಇಂಬರಹವನ್ನು ಇದರೊಂದಿಗೆ ಲಗತ್ತಿಸಿದೆ. ಪೂರ್ಣ ಕಡತವನ್ನು ತಾವು ತಮ್ಮ ಕಚೇರಿಗೆ ತರಿಸಿಕೊಂಡು ವಿಚಾರಣೆ ಮಾಡಬೇಕಾಗಿ ಅರಿಕೆ ಕೋರಿದೆ. ಇದ್ದರೆ ಇಂಥ ದಾಖಲೆ ಇದೆ. ನನ್ನ ಬಳಿ RTC MR ಇದ್ದು MR ನಡೆಸಲು ಬೇಕಾದ ಕಡತವಾದ ನಡವಳಿಯು ತಹಸೀಲ್ದಾರರವರ ಕಚೇರಿಯಲ್ಲಿದ್ದು ಅವುಗಳು ನನಗೆ ಲಭ್ಯವಾಗದಿರುವ ಕಾರಣದಿಂದ ನೀವು ಅರ್ಜಿ ಕೊಟ್ಟಿರ್ಬೇಕು. ಅರ್ಜಿ ಕೊಡಬೇಕು, ಏನು ಬೇಕೋ ಅದು ಕೊಡಬೇಕು. ಲಿಖಿತ ಕೋರಿಕೆ ಸಲ್ಲಿಸಿದರೂ ಕೂಡ ಎರಡನೇ ಪ್ರತಿವಾದಿಗಳು, ಎರಡನೇ ಎದುರುದಾರರಾದ ತಹಸೀಲ್ದಾರವರು ಆ ದಾಖಲೆಗಳನ್ನು ನನಗೆ ಕೊಡಲು ನಿರಾಕರಿಸಿರುವ ಕಾರಣದಿಂದ, ನಿರ್ಲಕ್ಷ್ಯ ವಹಿಸಿರುವ ಕಾರಣದಿಂದ ನಾನು ಇಂಥ ದಾಖಲೆಗಳನ್ನು ಹಾಜರುಪಡಿಸುವುದು ಕಷ್ಟಕರವಾಗಿದ್ದು ಈ ದಾಖಲೆಗಳ ಕಡತವನ್ನು ಸಂಬಂಧಿಸಿದವರಿಂದ ತಾವು ತರಿಸಿಕೊಳ್ಳಲು ಅರಿಕೆ ಅಂತ ಬರೆದಾಕಿದ್ರೆ ಕಾಲ್ ಫಾರ್ ರೆಕಾರ್ಡ್ ಅಂತ ಆಗುತ್ತೆ. ಅದೆಲ್ಲ ಸ್ಪಷ್ಟವಾಗಿ ಬರೀಬೇಕು ದೂರಲ್ಲಿ. ಹೇಳಿ ಸರ್. 9 ಸರ್. ನೋಡಿ ಇಲ್ಲಿ 3ನೇ ಅಂಕಣದಲ್ಲಿ ತಿಳಿಸಲಾಗಿರುವ ಸಾರ್ವಜನಿಕ ನೌಕರನ ವಿರುದ್ಧ ದೂರು ನೀಡಲಾಗಿರುವ ಕೃತ್ಯದ ಸಂಬಂಧದಲ್ಲಿ ಫಿರ್ಯಾದಿಯು ಈ ಮುಂಚೆಯೇ ತನಗಾದ ತೊಂದರೆಯ ಪರಿಹಾರಕ್ಕಾಗಿ ಲೋಕಾಯುಕ್ತ, ಉಪಲೋಕಾಯುಕ್ತ ಅಥವಾ ಯಾವುದೇ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಿದ್ದಾನೆಯೇ? ಇಂದಿನ ದೂರಿನ ಫಲಿತಾಂಶದೊಡನೆ ವಿವರವನ್ನು ಒದಗಿಸಬೇಕು. ನಾನು ಫಸ್ಟೇ ಹೇಳಿದೆ ತಮಗೆ, ಯಾವುದೇ ವ್ಯಕ್ತಿ ವಿರುದ್ಧ ಅವನ ಸೀನಿಯರು ಯಾರಿದ್ದಾರೆ ಮೇಲಧಿಕಾರಿಗಳು ದೂರು ಕೊಡಬೇಕು. ಆ ದೂರನ್ನು ಕೊಟ್ಟಿದ್ದೆ, ಅವರೇನೂ ಕ್ರಮ ವಹಿಸಿಲ್ಲ ಅಂತ ಬರಿಬೇಕಿಲ್ಲ. ಇಂಥ ಮೊದಲನೇ ಎದುರುದಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಎರಡನೇ ಎದುರುದಾರರಾದ ತಹಸೀಲ್ದಾರ್ ಅವರಿಗೆ ದೂರು ಕೊಟ್ಟಿದ್ದೆ. ತಹಸೀಲ್ದಾರ್ ಅವರು ನಿರ್ಲಕ್ಷ್ಯ ವಹಿಸಿ ಕ್ರಮ ವಹಿಸಿಲ್ಲ. ಆ ದೂರಿನ ಪ್ರತಿಯನ್ನು ಲಗತ್ತಿಸಿದೆ. ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ದೆ. ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಇವರು ಕ್ರಮ ವಹಿಸಿಲ್ಲ. ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ನಿರ್ಲಕ್ಷ್ಯದ ವಹಿಸಿರೋದ್ರಿಂದ ಕಾನೂನು ಕ್ರಮ ಕೈಗೊಳ್ಳಲು ಕೋರಿದೆ. ಇನ್ನು ಅಭಿಪ್ರಾಯಗಳು ಏನಾದರೂ ಇದ್ದರೆ
ಇನ್ನೇನಾದ್ರು ಇದೆಯಾ ಅಭಿಪ್ರಾಯ ಅಂತ ಕೇಳ್ತಾರೆ. ಇದ್ದರೆ ಬರೀರಿ. ದೂರು ಶೀಘ್ರವಾಗಿ ವಿಚಾರಣೆಗೊಳಪಡಿಸಿ ನಮಗೆ ನ್ಯಾಯ ದೊರಕಿಸಿಕೊಡಲು ಕನ ಲೋಕಾಯುಕ್ತರಲ್ಲಿ ಪ್ರಾರ್ಥಿಸುತ್ತೇವೆ. ಬರೆದ್ಬಿಟ್ಟು ಡೇಟ್ ಹಾಕಿ ಕೊಡಿ ಸರ್. ಎಷ್ಟು ಜನ ಇದ್ದಾರೆ ಅಷ್ಟು ಜನ, 5 ಜನದ ಮೇಲೆ ಕೊಟ್ಟರೆ 5 ಜನ, 6 ಜನದ ಮೇಲೆ ಕೊಟ್ಟರೆ 6 ಜನ, ಇಷ್ಟು ದೂರನ್ನು ನೀವು ಕೊಟ್ಟು ಸ್ವೀಕೃತಿ ತಗೋಬೇಕು. ಇಲ್ಲ 3 ಒಬ್ಬರ ಮೇಲೆ ದೂರು ಕೊಟ್ಟರೆ 2 ಕಾಪಿ, 3 ಜನದ ಮೇಲೆ ದೂರು ಕೊಟ್ಟರೆ 4 ಕಾಪಿ. ಒಂದು ನಿಮ್ಮ ಹತ್ರ ಇರಬೇಕು ಏನು ಕೊಟ್ಟಿದ್ದೀರಿ ಅಂತ. 3 ಒಂದು ಒರಿಜಿನಲ್ಲು ಲೋಕಾಯುಕ್ತ ಕಚೇರಿಯಲ್ಲಿ ಇರುತ್ತೆ. ಪಾರ್ಟಿ ಹ್ಞೂ 5 ಕಾಪಿ ಕೊಡಿ. 5 ಮಾಡಬೇಕು. ಒಂದು ಒರಿಜಿನಲ್ಲು ಅಲ್ಲಿರ್ತದೆ, 4 ಪಾರ್ಟಿದಾರ ಕಳಿಸ್ತಾರೆ, ಒಂದು ನಮ್ಮ ಹತ್ರ ಇಟ್ಕೊಂಡು ಫಾಲೋ ಅಪ್ ಮಾಡಬೇಕು.